ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಮದಿಹಳ್ಳಿ. ಪ್ರಿಯ ವೀಕ್ಷಕರೇ, ಪೊಲೀಸ್ ಬೇಟೆ ಡಿಜಿಟಲ್ ವಾಹಿನಿಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಮೊನ್ನೆ ಹುಬ್ಬಳ್ಳಿಯಲ್ಲಿ ಒಂದು ಲವ್ ಜಿಹಾದ್ ಪ್ರಕರಣ ದಾಖಲಾಗಿದೆ. ಬಹಳ ಇಂಟ್ರೆಸ್ಟಿಂಗ್ ಸಂಗತಿ ಇದೆ, ಜೊತೆಗೆ ಹೈ ಡ್ರಾಮಾ ಕೂಡ ನಡೆದಿದೆ. ನೋಡಿ, ನಾನು ಒಂದು ಮಾತು ಹೇಳ್ತೀನಿ, ಈ ಲವ್ ಜಿಹಾದು ನಿನ್ನೆ ಮೊನ್ನೆದಲ್ಲ, ಅಥವಾ ಒಂದೋ ಎರಡೋ ಅಲ್ಲ. ಈ ಲವ್ ಜಿಹಾದ್ ಅಂತ ಏನು ಮಾಡ್ತಾ ಇದ್ದಾರೆ, ಏನು ಮಾಡಿಸ್ತಾ ಇದ್ದಾರೆ, ಇದು ಅವಳಿ ನಗರದಲ್ಲಿ ತುಂಬ ತಲೆ ಎತ್ತಿ ನಿಂತಿದೆ. ಯಾರೋ ಕಷ್ಟಪಟ್ಟು ದುಡ್ಡು ತಿನ್ನೋ ಮುಸ್ಲಿಂ ಸಮುದಾಯದ ಮಕ್ಕಳು ಮಾಡ್ತಾ ಇಲ್ಲ. ಆ ತಂದೆ, ಏನೋ ಒಬ್ಬ ತಂದೆ ಸಿಕ್ಕಾಪಟ್ಟೆ ಹಣ ಸಂಪಾದನೆ ಮಾಡಿ ಇಟ್ಟಿರ್ತಾನಲ್ಲ, ಅಂಥವ್ರ ಮಕ್ಕಳು ಇಂಥ ಒಂದು ನೀಚ ಕೆಲಸವನ್ನು, ನೀಚ ಕೃತ್ಯವನ್ನು ಮಾಡ್ತಾ ಇದ್ದಾರೆ. ಈಗ ನನ್ನ ಗಮನಕ್ಕಿರೋ ಹಾಗೆ ಇವರ ಟಾರ್ಗೆಟು ಕೇವಲ SSK ಸಮುದಾಯದವರು ಮಾತ್ರ ಆಗ್ತಾ ಇದ್ದಾರೆ. ಅಂದರೆ ಈ ಸಾವ್ಜಿ ಸಮುದಾಯ ಅಂತ ಏನು ಬರುತ್ತೆ ಹುಬ್ಬಳ್ಳಿಯಲ್ಲಿ, ಅದೇ ಸಮುದಾಯದ ಹೆಣ್ಣು ಮಕ್ಕಳನ್ನ ಇವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ನಟೋರಿಯಸ್ಗಳು. ಅಂದ ಮಾತ್ರಕ್ಕೆ ಅವ್ರಿಗೆ ಮಾತ್ರ ಅಲ್ಲ, ಲಿಂಗಾಯತ್ಸ್ ಇರ್ಬೋದು ಅಥವಾ ಬ್ರಾಹ್ಮಿನ್ಸ್ ಇರ್ಬೋದು, ಹೀಗೆ ಸರಳವಾಗಿ ಸರಳ ರೀತಿಯಲ್ಲಿ ಕಷ್ಟಪಡದೆ ಏನೋ ಒಂದು ಆಮಿಷ ಒಡ್ಡಿ ಹೆಣ್ಣು ಮಕ್ಕಳನ್ನ, ಈಗ ತಾನೇ ಬೆಳೆದು ನಿಂತಿರೋ ಹೆಣ್ಣು ಮಕ್ಕಳನ್ನ ತಮ್ಮ ಬುಟ್ಟಿಗೆ ಹಾಕ್ಕೊಂಡು ಈ ಒಂದು ಹೇಸಿಗೆ ತಿನ್ನೋ ಕೆಲಸ ಮಾಡ್ತಾ ಇದ್ದಾರೆ. ನನಗೆ ಒಂದು ಬಹಳ ಬೇಸರದ ಸಂಗತಿ ಅಂತಂದರೆ, ಈ ಲವ್ ಜಿಹಾದ್ ಥರದ ಪ್ರಕರಣಗಳು ದಾಖಲಾದಾಗ ಇಲ್ಲಿ ಯಾವುದೇ ಒಂದು ಈಗ ಹಿಂದೂ ಹೆಸರು ಮಾಡಿರೋರು ಅಥವಾ ಹಿಂದುತ್ವದ ಹೆಸರಲ್ಲಿ ರಾಜಕೀಯವಾಗಿ ಬೆಳೆದಿರ್ತಕ್ಕಂಥ ರಾಜಕಾರಣಿಗಳಿರ್ಬೋದು, ಈಗ ಒಬ್ಬರಿಗೆ ಅನ್ಯಾಯ ಆಗಿದೆ ಅಂತಂದರೆ ಅವ್ರು ಯಾರೂ ಬೆಳಕಿಗೆ ಬರೋದಿಲ್ಲ, ಅವ್ರು ಎಲ್ಲಿಯೂ ಕೂಡ ಮಾತಾಡೋದೇ ಇಲ್ಲ. ನಾನೆಲ್ಲೋ ಒಂದು ಪ್ರಚಾರದಲ್ಲಿದ್ದೀನಿ, ಬೇರೆ ಊರಲ್ಲಿ ಹೇಳಿದ್ದೀನಿ, ಕಮಿಷನರ್ಗೆ ಹೇಳಿದ್ದೀನಿ, ಪೊಲೀಸ್ ಇಲಾಖೆಯವ್ರ ಜೊತೆ ಮಾತಾಡಿದ್ದೀನಿ, ಅವ್ರು ಯಾರೇ ಇರಲಿ ಒಳಗೆ ಹಾಕಬೇಕು, ಬೂಟ್ಲೆ ಹೊಡೆದು ಹೊರಗೆ ಹಾಕಬೇಕು ಅಂಥದ್ದು ಕೆಲವು ಪದಗಳನ್ನು ಮೀಡಿಯಾಗೆ ಹೇಳ್ತಾರೆ. ಬಿಟ್ಟರೆ ಇಲ್ಲಿವರೆಗೂ ಈ ಹಿಂದೂ ಧರ್ಮದ ಹೆಸರಲ್ಲಿ, ಹಿಂದುತ್ವದ ಹೆಸರಲ್ಲಿ ಏನು ರಾಜಕೀಯ ಮಾಡಿದ್ದಾರೆ, ರಾಜಕೀಯವಾಗಿ ಬೆಳೆದಿದ್ದಾರೆ, ಯಾರೂ ಕೂಡ ಈ ಕುಟುಂಬಕ್ಕೆ ಸಾಥ್ ಕೊಡ್ತಾ ಇಲ್ಲ. ಕೆಲವು ಮಾಧ್ಯಮಗಳಲ್ಲಿ ನೋಡಿದೆ, ಆ ಹುಡುಗಿಯು ಕೂಡ ಇನ್ವಾಲ್ವ್ಮೆಂಟ್ ಇದ್ದಾಳೆ. ಅವಳು ಸುಮಾರು ವರ್ಷ ಇವನ ಜೊತೆಗೆ ರಿಲೇಷನ್ಶಿಪ್ಪಲ್ಲಿ ಇದ್ಲು, ಅವ್ರ ಮನೆಗೆ ಹೋಗ್ತಾ ಇದ್ಲು, ಪಾರ್ಟಿ ಮಾಡ್ತಾ ಇದ್ಲು, ಅವ್ರ ಜೊತೆ ಟ್ರಿಪ್ ಮಾಡಿದ್ದಾರೆ, ಶಾಪಿಂಗ್ ಮಾಡಿದ್ದಾರೆ. ಇರಬಹುದು, ಹುಡುಗಿ ತಪ್ಪಿರಬಹುದು, ಆದರೆ ತಂದೆ ತಾಯಂದ್ರ ತಪ್ಪೇನಿದೆ? ತಂದೆ ತಾಯಂದ್ರಿಗೆ ಯಾಕೆ ಈ ಶಿಕ್ಷೆ? ನಾನು ಈ SSK ಸಮುದಾಯದ ಜನಗಳಿಗೆ ಒಂದು ಪ್ರಶ್ನೆ ಕೇಳ್ತೀನಿ. ನಿಮಗೆ ಸ್ವಲ್ಪನಾದರೂ ನಾಚಿಕೆ ಮಾನ ಮರ್ಯಾದೆ ಇದೆಯಾ? ನಿಮ್ಮ ಒಂದು ಸಮುದಾಯದಲ್ಲಿ ಹಿರಿಯರಂತ ಯಾರು ಇಲ್ವಾ? ಮುಖ್ಯಸ್ಥರಂತ ಯಾರಿಲ್ವಾ? ಯಾರ್ಯಾರು ಹಿಂದೆ ಓಡಾಡ್ತೀರಿ, ಯಾರ್ಯಾರು ಹಿಂದೆ ಓಡಾಡಿಕೊಂಡು ನೀವೆಲ್ಲ ರಾಜಕೀಯ ಚುನಾವಣೆ ಸಂದರ್ಭದಲ್ಲಿ ಸಪೋರ್ಟ್ ಮಾಡಿರ್ತೀರಿ, ಅವರೆಲ್ಲ ಎಲ್ಲಿ ಹೋದರು? ಎಲ್ಲಿ ಅರವಿಂದ್ ಬೆಲ್ಲದ್, ಎಲ್ಲಿ ಮಹೇಶ್ ತೆಂಗಿನಕಾಯಿ, ಎಲ್ಲಿ ಪ್ರಹ್ಲಾದ್ ಜೋಶಿ, ಎಲ್ಲಿ ಜಗದೀಶ್ ಶೆಟ್ಟರು, ಎಲ್ಲಿ ನಿಮ್ಮ ಸಮುದಾಯದ ಹಿರಿಯ ಮುಖಂಡರು ಎಲ್ಲಿದ್ದಾರೆ? ನಿಮ್ಮ ಸಮುದಾಯದಲ್ಲಿ ಇರ್ತಕ್ಕಂಥ ವಿಠಲ್ ಅದ್ವಾ ಎಲ್ಲಿ ಹೋದ್ರು? ಕಾಶಿ ಕೋಡೆ ಎಲ್ಲಿ ಹೋದ್ರು? ಅಶೋಕ್ ಹಾಟ್ವೆ ಎಲ್ಲಿ ಹೋದ್ರು? ಇವರೆಲ್ಲ ಎಲ್ಲಿ ಹೋದ್ರು? ನೀವೆಲ್ಲ ಇಲ್ಲಿ ಕೆಲವರು ಹಣ ಮಾಡಲಿಕ್ಕೆ ಕ್ರಿಕೆಟ್ ಬೆಟ್ಟಿಂಗ್ಗಳನ್ನ ಆಡಿಸ್ಕೊಂಡು, ಕೆಸಿನೋಗಳನ್ನು ಆಡಿಸ್ಕೊಂಡು ಅಲ್ಲಿ ಮನೆ ಹಾಳು ಮಾಡೋಕ್ಕೆ ಹೋದರೆ, ಇಲ್ಲಿ ನಿಮ್ಮ ಮನೆಗಳನ್ನು ಹಾಳು ಮಾಡ್ತಾ ಇದ್ದಾರೆ. ನಿಮಗೇನು ಅರಿವಿಲ್ವಾ? ಏನು ಮಾಡ್ತಾ ಇದ್ದೀರಿ? ನಿಮ್ಮ ಮನೆಯ ಹೆಣ್ಣು ಮಕ್ಕಳನ್ನು ನೀವು ಕಂಟ್ರೋಲ್ ಮಾಡೋಕ್ಕಾಗದೆ, ನಿಮ್ಮ ಮನೆಯ ಹೆಣ್ಣು ಮಕ್ಕಳನ್ನ ನೀವು ಹದ್ದು ಬಸ್ತಲ್ಲಿ ಇಟ್ಕೊಳ್ಳೋಕ್ಕಾಗದೆ, ಈ ರೀತಿ ಸಮಸ್ಯೆಗಳಾದಾಗ ಒಂದು ಕುಟುಂಬದ ಮಾನ ಮರ್ಯಾದೆ ಬೀದಿಗೆ ಹರಾಜಾಗ್ತಿರ್ಬೇಕಾದ್ರೆ, ನೀವು ನಂಬಿರೋ ನಿಮ್ಮ ಸಮುದಾಯದ ಹಿರಿಯರು ಎಲ್ಲಿ ಹೋದ್ರು? ನೀವು ಬೆಂಬಲ ಕೊಡ್ತಕ್ಕಂಥ ನಿಮ್ಮ ರಾಜಕೀಯ ನಾಯಕರು ಎಲ್ಲಿ ಹೋದ್ರು? ಏನು ಮಾಡಬೇಕೀಗ ಆ ಹುಡುಗಿ? ಏನ್ರಿ ಮಾಡಬೇಕು? ನಾನು ಹೇಳ್ತಾ ಇದ್ದೀನಿ, 4-5 ವರ್ಷಗಳ ಹಿಂದೆ ಪತ್ರಿಕೆಯಲ್ಲಿ ಬರೆದಿದ್ದೀನಿ, ಪೊಲೀಸ್ ಬೇಟೆ ಕನ್ನಡ ವಾರ ಪತ್ರಿಕೆಯಲ್ಲಿ. ಈ ರೀತಿ ಕೆಲವರು ಜಿಮ್ಮಿಗೆ ಅಡ್ಮಿಷನ್ ಮಾಡಿಸ್ಬಿಟ್ಟು ಹಿಂದೂ ಹೆಣ್ಣುಮಕ್ಕಳನ್ನ ಬುಟ್ಟಿಗೆ ಹಾಕ್ಕೊಳ್ಳೋಕೆ ಹೋಗ್ತಾ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ, ಯಶಸ್ವಿ ಕೂಡ ಆಗಿದ್ದಾರೆ. ಅದು ಮದುವೆ ಆದವರು ಇದ್ದಾರೆ, ಆಗದೇ ಇರೋರು ಇದ್ದಾರೆ. ಎಚ್ಚರಿಕೆ ವಹಿಸಿ, ಗಮನ ಹರಿಸಿ, ನಿಮ್ಮ ಮನೆ ಹೆಣ್ಣು ಮಕ್ಕಳನ್ನು ಸೇಫಾಗಿ ನೋಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಆದರೆ ಪತ್ರಿಕೆಯನ್ನು ನೀವು ಯಾರೂ ಓದಿಲ್ಲ, ಓದಿದ್ರು ಅದನ್ನು ತಲೆ ಕೆಡಿಸ್ಕೊಂಡಿಲ್ಲ. ಇವತ್ತೇನಾಗ್ತಿದೆ ಪರಿಸ್ಥಿತಿ? ಏನಕ್ಕೆ ಕಳಿಸ್ಬೇಕು ಜಿಮ್ಮಿಗೆ? ಏನು ಜಿಮ್ಮಿಗೆ ಹೋಗಿ ಏನು ಮಾಡೋದಿದೆ? ಅಲ್ಲಿ ಜಿಮ್ಮಿಗೆ ಹೋಗೋದು, ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು, ಬರ್ತ್ಡೇ ಆಚರಣೆ ಮಾಡ್ಕೊಳ್ಳೋದು, ಸೆಲ್ಫಿ ತೊಗೊಳ್ಳೋದು, ವಿಡಿಯೋ ಮಾಡ್ಕೊಳ್ಳೋದು, ಇನ್ಸ್ಟಾಗ್ರಾಮಲ್ಲಿ ಹಾಕ್ಕೊಳ್ಳೋದು, ಮೈ ಮೇಲೆ ಸರಿಯಾಗಿ ಬಟ್ಟೆ ಹಾಕ್ಕೊಳ್ಳಲ್ಲ, ಎಲ್ಲ ಶಾರ್ಟ್ಸ್ಗಳು, ಶಾರ್ಟ್ ಬಟ್ಟೆ ಹಾಕ್ಕೊಂಡು ಅವನ್ನೆಲ್ಲನೂ
ಇನ್ಸ್ಟಾಗ್ರಾಮಿಗೆ ಬಿಡೋದು. ಅದನ್ನು ಈ ಮುಂಡೆ ಮಕ್ಕಳು ಎನ್ಕ್ಯಾಶ್ ಮಾಡಿಕೊಂಡು ನಿಮ್ಮ ಮನೆ ಹೆಣ್ಮಕ್ಳನ್ನ ಅನುಭವಿಸಿ ತಿಂದು ತೇಗಿ ಅವ್ರ ವಿಡಿಯೋಗಳನ್ನ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ಗಳನ್ನ ಮಾಡಿಕೊಂಡು ಅಬಾರ್ಷನ್ಗಳನ್ನ ಮಾಡಿಸ್ಕೊಂಡು ಬನ್ನಿ ಮರ್ಯಾದೆಗೆ ಹಂಚ್ಕೊಂಡು ಕೂತ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ಇವತ್ತು ಏನೊಂದು ಲವ್ ಜಿಹಾದ್ ಇದೆ, ಅದನ್ನು ತಡೆಗಟ್ಟಬೇಕಂದ್ರೆ ನಾವೆಲ್ಲ ಸೇರಿಕೊಂಡು ಗಂಡಸರಂತ ಏನಿದೀವಲ್ಲ, ಅದು ಯಾವುದೇ ಸಮುದಾಯ ಇರ್ಬೋದು, ಹಿಂದುತ್ವದಲ್ಲಿ ಯಾವುದೇ ಸಮುದಾಯ ಬರಲಿ, ಮೂರೂ ಬಿಟ್ಕೊಂಡು ನಿಂದಿರಬೇಕು. ಅವ್ರು ಹೆಂಗೆ ಮೂರೂ ಬಿಟ್ಕೊಂಡು ನಿಂತ್ಕೋತಾರಲ್ಲ ಹಂಗೆ ನಾವು ಮೂರೂ ಬಿಟ್ಟು ನಿಂತಾಗ ನಮ್ಮ ಮನೆ ಹೆಣ್ಮಕ್ಳನ್ನ ನಾವು ಕಾಪಾಡ್ಕೋಬೋದು. ನಾನಿಲ್ಲಿ ಯಾವ ಧರ್ಮದ ವಿರೋಧಿ ಅಲ್ಲ, ಅಥವಾ ನಾನು ಯಾವುದೇ ಒಂದು ಹಿಂದೂ ಪರ ಸಂಘಟನೆಗೆ ಸೇರಿದವನಲ್ಲ, ಯಾವುದೇ ಒಂದು ಕನ್ನಡ ಪರ ಸಂಘಟನೆಗೆ ಸೇರಿದವನಲ್ಲ. ನಾನು ಒಂದು ಮಾಧ್ಯಮದ ಮೂಲಕ ಮಾತಾಡ್ತಾ ಇದ್ದೀನಿ. ಇವತ್ತೇನು ನಡೀತಾ ಇದೆ, ಇವತ್ತೇನು ಘಟನೆಗಳು ಘಟಿಸ್ತಾ ಇದ್ದಾವೆ, ಅದಕ್ಕೆ ನೇರ ಹೊಣೆ ನಾವೇ, ಬೇರೆ ಯಾರೂ ಅಲ್ಲ. ಫ್ರೀ ಬಿಟ್ಕೊಂಡು ಬಿಟ್ಟಿದ್ದೀವಿ, ಆರಾಮಾಗಿ ಕೂತ್ಕೊಂಡ್ಬಿಟ್ಟಿದ್ದೀವಿ. ನಿಮ್ಮ ಕೆಲಸಗಳಲ್ಲಿ ನೀವು ಬ್ಯುಸಿ ಆಗಿಬಿಡ್ತೀರಿ, ಹೆಣ್ಮಕ್ಳನ್ನ ಫ್ರೀ ಬಿಟ್ಬಿಡ್ತೀರಿ. ಯಾಕೆ ಇವತ್ತು ಹಿಂದೂ ಹುಡುಗರು ಮುಸ್ಲಿಂ ಹುಡುಗಿರನ್ನ ಲವ್ ಮಾಡ್ತಾ ಇಲ್ಲ? ಯಾಕೆ ಇವತ್ತು ಹಿಂದೂ ಹುಡುಗರು ಮುಸ್ಲಿಂ ಹುಡುಗಿಯರನ್ನ ಮದುವೆ ಆಗ್ತಿಲ್ಲ? ಯಾಕಂದ್ರೆ ಅವ್ರ ಹೆಣ್ಮಕ್ಳನ್ನ ಅವ್ರ ಮನೇಲಿ ಸೇಫಾಗಿ ಇಟ್ಕೊಂಡಿದ್ದಾರೆ ರೀ. ಯಾವ ಜಿಮ್ಮಲ್ಲಿ ಮುಸ್ಲಿಂ ಹುಡುಗಿ ಬಂದು ಜಿಮ್ ಮಾಡುತ್ತೆ ಹೇಳಿ ನೋಡೋಣ, ತೋರಿಸಿ. ನಾವು ಸಿನಿಮಾಗೆ ಹೋಗ್ತೀವಿ, ಮಕ್ಕಳು ಸಿನಿಮಾಗೆ ಹೋಗ್ತೀವಿ ಅಂದ ತಕ್ಷಣ ಬಿಟ್ಬಿಡೋದು, ಜಿಮ್ಮಿಗೆ ಹೋಗ್ತೀವಿ ಅಂದ ತಕ್ಷಣ ಬಿಟ್ಬಿಡೋದು, ಟ್ರಿಪ್ಪಿಗೆ ಹೋಗ್ತೀವಿ ಅಂದ ತಕ್ಷಣ ಬಿಟ್ಬಿಡೋದು, ಯಾರ್ದೋ ಬರ್ತ್ಡೇ ಪಾರ್ಟಿಗೆ ಹೋಗ್ತಾ ಇದೀವಿ ಅಂದ ತಕ್ಷಣ ಎಲ್ಲಿ ಹೋಗ್ತಾ ಇದೆಯಾ, ಯಾರ ಮನೆಗೆ, ಎಷ್ಟೊತ್ತಾಗುತ್ತೆ, ಎಷ್ಟು ಗಂಟೆಗೆ ಹೋಗ್ತೀಯಾ, ಎಷ್ಟು ಗಂಟೆಗೆ ಬರ್ತೀಯಾ, ಅದು ಯಾರ ಮನೆ, ನೀನು ಒಬ್ಬಳೇ ಯಾಕೆ ಹೋಗ್ತೀಯಾ, ಜೊತೆಗೆ ಯಾರನ್ನ ಕರ್ಕೊಂಡು ಹೋಗು, ಏನಿಲ್ಲ, ಆಯ್ತು ಹೋಗಿ ಬಾಮ. ಈ ಥರದ ಬೇಜವಾಬ್ದಾರಿತನ ಮಾಡಿಕೊಂಡೇ ಇವತ್ತು ಮನೆ ಹೆಣ್ಣು ಮಕ್ಕಳನ್ನ ಇನ್ನೊಬ್ಬರು ಅನುಭವಿಸ್ತಾ ಇದ್ದಾರೆ. ಅದಕ್ಕೆಲ್ಲ ನೇರ ಕಾರಣಕರ್ತರು ನೀವೇ, ಬೇರೆ ಯಾರು ಅಲ್ಲ. ಮತ್ತೆ ಆ ಹುಡುಗಿ ಹೇಳ್ತಾಳೆ, ಯಾರು ಈ ಲವ್ ಜಿಹಾದ್ ಮಾಡ್ಕೊಂಡಿದ್ದಾನೆ, ಆ ಮುಲ್ಲಾ ಅವ್ರ ಸಿಸ್ಟರ್, ಅವಳು ಫೋಟೋ ತೋರಿಸ್ತಾಳೆ ಮಾಧ್ಯಮಕ್ಕೆ. ಅವ್ರ ತಂದೆ ತಾಯಿನೂ ಕೂಡ ನಮ್ಮ ಮನೆ ಫಂಕ್ಷನ್ಗೆ ಬಂದಿದ್ದಾರೆ, ಪಾರ್ಟಿಗೆ ಬಂದಿದ್ದಾರೆ, ಆಮೇಲೆ ಟ್ರಿಪ್ಪಿಗೆ ಹೋಗಿದ್ದೀವಿ, ಶಾಪಿಂಗ್ ಹೋಗಿದ್ದೀವಿ. ಅಲ್ಲಿವರೆಗೂ ನೀವೇನು ಮಾಡ್ತಾ ಇದ್ದೀರಿ ಸ್ವಾಮಿ? ತಪ್ಪು ಯಾರ್ದು? ನನಗೆ ಒಂದು ಪ್ರಶ್ನೆ ಕಾಡ್ತಾ ಇರೋದು, ನಿಮ್ಮ ಸಮುದಾಯ, ನಿಮ್ಮ ಸಮಾಜ ಅಷ್ಟು ಸ್ಟ್ರಾಂಗ್ ಇದೆ, ಅಷ್ಟೊಂದು ಸಂಖ್ಯೆ ಇದೆ, ನಿಮ್ಮಲ್ಲಿ ಬಹಳ ಬಲಿಷ್ಠರಾಗಿರ್ತಕ್ಕಂಥ ಹಿರಿಯರಿದ್ದಾರೆ. ಅವರೆಲ್ಲ ಎಲ್ಲಿ ಹೋದ್ರು? ಯಾಕೆ ಬರ್ತಾ ಇಲ್ಲ? ಯಾಕೆ ಮಾತಾಡ್ತಾ ಇಲ್ಲ ಮಾಧ್ಯಮದ ಮುಂದೆ? ಹೆಸರಿಗೆ ನೀವು ಮಾಧ್ಯಮದಲ್ಲಿ ಬರಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ಕೋಬೇಕು ಅಂತ ರಾಮನವಮಿ ಮಾಡ್ತೀರಿ, ಹನುಮ ಜಯಂತಿ ಮಾಡ್ತೀರಿ, ಶಿವಾಜಿ ಜಯಂತಿ ಮಾಡ್ತೀರಿ, ಎಷ್ಟು ಜನ ಸೇರಿರ್ತೀರಿ ನೀವು ಅಲ್ಲೆಲ್ಲ? ಇಂತಹ ಘಟನೆ ಘಟಿಸಿದಾಗ ಎಷ್ಟು ಜನ ಇದ್ದಾರೆ? ನಿನ್ನೆ ಎಷ್ಟು ಜನ ಇದ್ದಾರೆ ರೀ? RSS ಪಥಸಂಚಲನ ಇದ್ರೆ ಪ್ಯಾಂಟ್ ಹಾಕ್ಕೊಂಡು, ಟೋಪಿ ಹಾಕ್ಕೊಂಡು, ಕೈಯಲ್ಲಿ ಒಂದು ಲಾಠಿ ಹಿಡ್ಕೊಂಡು ಗ್ರೌಂಡಲ್ಲಿ ಸೇರ್ಕೊಳ್ತೀರಾ ಸಹಸ್ರಾರು ಸಂಖ್ಯೆಯಲ್ಲಿ. ರಾಜಕಾರಣಿಗಳ ಜೊತೆಗೆ ಫೋಟೋ ತಕ್ಕೊಂಡು ಅದನ್ನು ಫೇಸ್ಬುಕ್ಕಿಗೆ ಹಾಕ್ತೀರಾ. ಬನ್ನಿ ಇವಾಗ ಪ್ಯಾಂಟು ಟೋಪಿ ಹಾಕ್ಕೊಂಡು, ಕೈಯಲ್ಲಿ ಲಾಠಿ ಹಿಡ್ಕೊಂಡು ಬನ್ನಿ ಇವಾಗ ಹೊರಗಡೆ. ರಕ್ಷಣೆ ಮಾಡ್ಕೊಡ್ರಿ ನಿಮ್ಮ ಮನೆ ಹೆಣ್ಮಕ್ಳನ್ನ. ಆಗದಿದ್ರೆ ನನ್ನಂತವನು ಕೊಡಿ, ಜವಾಬ್ದಾರಿ ನನ್ನಂತವನು ಕೊಡಿ. ಹುಡುಕೊಂಡು ಬಂದು ಒಪ್ಪಿಸ್ತೀನಿ ಕಾನೂನಿಗೆ. ನಮ್ಮ ಮನೆ ಹೆಣ್ಣು ಮಕ್ಕಳು, ನಮ್ಮ ಮನೆ ಮಕ್ಕಳು ಅಂದರೆ ಅವ್ರ ಮೇಲೆ ಒಂದು ನಿಗಾ ಇಡಬೇಕು. ಅಸಹ್ಯ ಆಗ್ತಿದೆ ನನಗೆ. ನಾನು ಕೇಳ್ತಾ ಇರೋದು ಇದು ಒಂದಲ್ಲ, ಸುಮಾರು ಬಂದಿದ್ದಾವೆ ಪ್ರಕರಣಗಳು ನನ್ನ ಹತ್ರ. ಆದರೆ ಅವ್ರ ತಂದೆ ತಾಯಿ ಅಂದರೆ ಯಾರು ಆಚೆ ಬರೋಕ್ಕೆ ರೆಡಿ ಮಾನ ಮರ್ಯಾದೆಗೆ ಹಂಚ್ತಾವ್ರೆ. ಹಂಚಬೇಡಿ, ತಪ್ಪುಗಳಾಗ್ತವೆ. ಯಾರ ಮನೇಲಿ ಆಗಲ್ಲ, ಎಲ್ಲರೂ ಮನೆಯಲ್ಲಿ ತಪ್ಪುಗಳಾಗ್ತವೆ. ಮಾನ ಮರ್ಯಾದೆಗೆ ಹಂಚ್ಕೊಂಡು ಕೂತ್ಕೊಂಡ್ರೆ ಮಕ್ಕಳ ಜೀವನ ಹಾಳಾಗ್ಬಿಡುತ್ತೆ. ಬನ್ನಿ, ಯಾರು ನಿಮ್ಮ ಮನೆಯಲ್ಲಿ ಯಾರು ಹೆಣ್ಮಕ್ಳು ಈ ಥರ ಒಂದು ತೊಂದರೆಗೆ ಈಡಾಗಿದ್ದಾರೆ, ನಿಮಗೆ ಗಮನಕ್ಕೆ ಬಂದಿದ್ರೆ, ನಿಮ್ಮ ಮಕ್ಕಳು ತಪ್ಪು ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸಿದ್ರೆ, ಹೊರಗಡೆ ಬಂದು ಯಾವುದೇ ಸಂಕೋಚ ಇಲ್ಲದೆ ನೇರವಾಗಿ ಮಾತಾಡಿ. ಪೊಲೀಸ್ ಇಲಾಖೆಯವರ ಸಹಾಯ ಪಡ್ಕೊಳ್ರಿ. ಅಲ್ಲ ರೀ, ಆ ಪ್ರಸಾದ ಈ BJPಯ ನಾಯಕರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. BJP ಪಕ್ಷದ ಏನು ನಾಯಕರಿದ್ರಿ, ಏನು ನೀವು 4-5 ಬಾರಿ ಗೆದ್ದು ಬಂದಿದ್ರಿ, ನಿಮ್ಮಂಥ ನಾಯಕರನ್ನು ನೋಡಿದರೆ ನನಗೆ ಅಸಹ್ಯ ಆಗುತ್ತೆ. ಆ ಪ್ರಸಾದ್ ಅಭಯ ಇದನ್ನಲ್ಲ, ಕಾಂಗ್ರೆಸ್ ಪಕ್ಷದ MLA, ಅವ್ನು ನೋಡಿ ನೀವೆಲ್ಲ ಕಲಿಬೇಕ್ರಿ. ಮುಸ್ಲಿಂ ಸಮುದಾಯದವರ ಮೇಲೆ FIR ಆಗುತ್ತೆ ಅಂದರೆ 10 ಫೋನ್ ಮಾಡ್ತಾರೆ. ಇದೇ ಪ್ರಸಾದ್ ಅಭಯ, FIR ಮಾಡಬೇಡ್ರಿ, ಮಾತಾಡಿಸಿ ಬಗೆಹರಿಸಿ ರಾಜಿ ಮಾಡಿ ಕಳಿಸಿ ಅಂತ. ಅಂದರೆ ಆ ವ್ಯಕ್ತಿಗೆ ಮತ ಕೊಟ್ಟ ಆ ಸಮುದಾಯವನ್ನು ರಕ್ಷಣೆ ಮಾಡ್ತಾನೆ ಆತ. ನೀವು BJP ಪಕ್ಷದವರು ಇದೇ SSK ಸಮುದಾಯ ಇಲ್ಲ ಅಂದರೆ ನೀವು ಗೆಲ್ಲಲ್ಲ. ಅವರು ಓಟ್ಗಳು ಡೈವರ್ಟ್ ಆಗ್ಬಿಟ್ರೆ ನೀವು ಗೆಲ್ಲಲ್ಲ. ಇವತ್ತು ಅವ್ರಿಗೆ ಅನ್ಯಾಯ ಆಗಿದೆ,
ಬಂದು ಮಾತಾಡಿ. ಓಟ್ ಬೇಕಾದಾಗ ಅವ್ರನ್ನ ಹಿಂದೆ ಕಟ್ಕೊಂಡು ಓಡಾಡೋದೇನು, ದಾಜಿಬಾನ್ಪೇಟು, ಕಮ್ರಿಪೇಟು, ಚನ್ನಪೇಟು ಆ ಏರಿಯಾಗಳಲ್ಲಿ ಅವ್ರವ್ರ ಏರಿಯಾಗಳಲ್ಲಿ ಕೇಸರಿ ಧ್ವಜಗಳನ್ನು ಹಿಡ್ಕೊಂಡು ಅವು ಪೇಟಗಳನ್ನ ಸುತ್ತಕೊಂಡು ಮನೆಗೆ ಹೋಗಿ ನೀರು ಕುಡಿಯೋದು, ಮನೆ ಬಾಗಿಲಲ್ಲಿ ಕೂತ್ಕೊಳ್ಳೋದು, ಇಷ್ಟೆಲ್ಲ ಗಿಮಿಕ್ಗಳು ಮಾಡ್ತೀರಾ. ಇವತ್ತು ಇಂಥ ಘಟನೆ ಘಟಿಸಿದಾಗ ನೀವು ಯಾರು ಕೂಡ ಇಲ್ಲ. ಇವತ್ತು ನಿಮಗೆ ನಿಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಜನಗಳಿಗೆ ಈ ಒಂದು ಸಮುದಾಯಕ್ಕೆ ಅನ್ಯಾಯ ಆಗ್ತಿದೆ ಅಂದರೆ ನೀವು ಎಲ್ಲಿದ್ರು ಓಡಿ ಬರಬೇಕು. ಒಂದು ದಿವಸದ ಮಟ್ಟಿಗೆ ಆ ತಂದೆ ತಾಯಂದರಿಗೆ ಕರ್ಕೊಂಡು ಒಂದು ಪ್ರೆಸ್ ಮೀಟ್ ಮಾಡಬೇಕು, ಅವ್ರಿಗೊಂದು ಬೆಂಬಲವನ್ನು ಸೂಚಿಸಬೇಕು, ಕಾನೂನಾತ್ಮಕವಾಗಿ ಹೇಗೆ ಇದನ್ನು ಮುಂದೆ ಒರೆಸ್ಬೇಕಂತ ಅವ್ರಿಗೊಂದು ಧೈರ್ಯ ತುಂಬಬೇಕು. ಯಾವುದೂ ಇಲ್ಲ. ಗೆಲ್ಲೋವರೆಗೂ ಒಂದು, ಗೆದ್ದ ಮೇಲೆ ಇನ್ನೊಂದು. ನಾನು ಒಂದೇ ಮಾತು ಹೇಳ್ತಾ ಇದ್ದೀನಿ, ಇದು ಒಂದಕ್ಕೆ ಮುಗಿಯಲ್ಲ ಲವ್ ಜಿಹಾದ್. ತುಂಬ ಇದ್ದಾವೆ, ತುಂಬ ಆಗ್ತವೆ ಮುಂದೆ. ಆದರೆ ನೀವೆಲ್ಲ ಏನಿದ್ದೀರಿ, ಆ ಮಕ್ಕಳನ್ನ ಹೆತ್ತವ್ರು ಏನಿದ್ದೀರಿ, ನೀವು ಎಚ್ಚೆತ್ಕೊಂಡ್ರೆ, ನೀವು ಗಟ್ಟಿಯಾಗಿ ನಿಂತ್ಕೊಂಡ್ರೆ, ನೀವು ಮೂರು ಬಿಟ್ಟು ನಿಂತ್ಕೊಂಡ್ರೆ ಎಲ್ಲೋ ಒಂದು ಕಡೆ ನಿಮ್ಮ ಮನೆಯ ಮಕ್ಕಳನ್ನ, ಹೆಣ್ಣು ಮಕ್ಕಳನ್ನ ನೀವು ಕಾಪಾಡ್ಕೋಬೋದು. ಮೂರು ಬಿಟ್ಟು ನಿಂತ್ಕೊಳ್ಳಿ ಅಂತಂದರೆ ಯಾರೋ ಒಬ್ಬ ಸಿಕ್ಕ ಅವನು ತೊಗೊಂಡು ಬಂದು ಹಲ್ಲೆ ಮಾಡದೆ ಹೊಡೆದೆ ಅಂತಲ್ಲ. ಆ ಪ್ರಕರಣ ನಾಳೆ ದೊಡ್ಡ ಮಟ್ಟಕ್ಕೆ ಬೆಳಕಿಗೆ ಬರೋಕ್ಕೂ ಮುಂಚೆನೇ ಅದೇನು ಮಾಡಬೇಕು ಅದನ್ನು ಮಾಡಿ. ಇಲ್ಲವಾ ನಿಮ್ಮ ಕೈಲಿ ಆಗಲ್ಲ, ನಿಮ್ಮ ಸಮುದಾಯದ ಹಿರಿಯರ ಕಡೆನೂ ಆಗಲ್ಲ ಅಂತಂದರೆ ನನ್ನ ತಂದು ಕೊಡಿ. ನಾನು ಹುಡುಕೊಂಡು ಹೋಗ್ತೀನಿ, ಹಿಡ್ಕೊಂಡು ಬರ್ತೀನಿ. ಆ ಶಕ್ತಿ ನನ್ನಲ್ಲಿದೆ. ಭಾಳ ಬೇಜಾರಾಗ್ತಿದೆ ನನಗೆ. ಹೆಣ್ಣು ಮಕ್ಕಳು ಅಂತಂದರೆ ಅದು ಯಾರದೇ ಮಕ್ಕಳಾಗಿರಲಿ, ನಮಗೂ ಮಕ್ಕಳಿದಾರೆ ರೀ. ಭಾಳ ಬೇಜಾರಾಗುತ್ತೆ. ನಿಮ್ಮ ಮನೆ ಗಂಡು ಮಗ ಯಾವುದೋ ಒಂದು ಮುಸ್ಲಿಂ ಸಮುದಾಯದ ಹುಡುಗಿನ ಮದುವೆ ಮಾಡ್ಕೊಂಡು ಬಂದರೆ ಅದು ಮಾತು ಬೇರೆ. ಏನೋ ಒಂದು ಬಿಡಪ್ಪ, ಗಂಡು ಹುಡುಗ ಮಾಡ್ಕೊಂಡಿದ್ದಾನೆ ಅಂತ. ಒಂದು ಮನೆ ಹೆಣ್ಣು ಮಗಳನ್ನ ಆ ರೀತಿ ಒಂದು ದುರುಪಯೋಗ ಪಡಿಸ್ಕೊಂಡು ಆ ಗರ್ಭ ನಿರೋಧಕ ಮಾತ್ರೆಗಳನ್ನ ಕೊಟ್ಟು ಗರ್ಭಪಾತವನ್ನು ಮಾಡಿಸ್ತಾನೆ. ಅದು ಯಾವನೋ ನನ್ನ ಬಾಯಿಗೆ ಭಾಳ ಕೆಟ್ಟ ಪದಗಳು ಬರ್ತವೆ. ಆ ಒಂದು ಹುಡುಗಿ, ಅವನು ಸಮೀರ್ ಮುಲ್ಲಾನ್ ಮುಂದೆನೆ ಸ್ವಿಮ್ಮಿಂಗ್ ಪೂಲಲ್ಲಿ ಅವನು ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾನೆ. ಒಂದು ಹುಡುಗಿ ಬಿಕಿನಿ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಒಂದು ಚಿಕ್ಕ ಚಡ್ಡಿ, ಒಂದು ಚಿಕ್ಕ ಬ್ರಾ. ಎಲ್ಲಿಗೆ ಬಂತು? ಆ ಹುಡುಗಿ ಯಾರು? ಅವ್ರ ಸಮುದಾಯದ ಹುಡುಗಿ ಅಲ್ಲ, ಅದು ನಮ್ಮ ಸಮುದಾಯದ ಹುಡುಗಿ. ನಮ್ಮ ಸಮುದಾಯದ ಹುಡುಗಿಯನ್ನ ಬೆತ್ತಲೆ ಮಾಡಿ ನಿಲ್ಲಿಸಿ, ಬೆತ್ತಲೆ ಮಾಡಿ ನಿಲ್ಲಿಸಿ ಅವನು ಮಜಾ ತಗೋತಾ ಇದ್ದಾನೆ. ಭಾಳ ನಾಚಿಕೆ ಆಗತ್ತೆ ರೀ ನನಗೆ ಇಂಥರದ್ದು ನೋಡಿದಾಗ. ಹೋಗಿ ನಿಮ್ಮ ಸಮುದಾಯದ ಹಿರಿಯರ ಹತ್ರ ಹೋಗ್ರಿ, ಇದರ ಬಗ್ಗೆ ಬಹಳ ಒಂದು ಸೀರಿಯಸ್ ಆಗಿ ಡಿಸ್ಕಷನ್ ಮಾಡಿ ಒಂದು ಹಂತಕ್ಕೆ ತಲುಪಿಸಿದನ ಮತ್ತೆ ಆಗಬಾರ್ದು. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ತೆ.